ಮದುವೆ ಆದ್ಮೇಲೆ ಸಿಗವಲ್ಲಿ ಬಿಡಪ್ಪ. ಹೆಂಗೆ ನಡ್ದೈತಿ ಸಂಸಾರ ಜೀವನ? ನಡ್ದ ನಿಂದೇನು ನಡ್ದ? ನಾನೇನಪ್ಪ ಬ್ಯಾಚುಲರ್ ಲೈಫ್ ಅದ ಹಾಸಿಗೆ ಮೇಲೆ ಉಳ್ಳಾಡೋದು, ಹೊಲಸರಿ ಹಾಕೊಳ್ಳೋದು, ಊಟ ಇಲ್ಲ ತಿನ್ನಿಸಿಲ್ಲ, EMI ಡ್ಯೂ ಆಲಿತಾವ, ಮನ್ಯಾಗ ಕೇಳಿಗೆ ಬರೋಲ್ತು ರೊಕ್ಕ. ಸ್ವಲ್ಪ ರೊಕ್ಕ ಬೇಕಾಗ್ಯವು ಮರ. ಏನರ ಸ್ವಲ್ಪ ರೊಕ್ಕ ಅಡ್ಜಸ್ಟ್ ಆಗ್ತಾವಲ್ಲ ಕಿಟ್ಟ ನಿನ್ನ ಕಡೆಯಿಂದ? ಇಲ್ಲಿ ರೊಕ್ಕ ಇದ್ರೆ ಕೊಡ್ತಿದ್ದೇಲೆ, ನಿನಗೆ ಕೊಡ್ತಿದ್ದೇಲೆ, ರೊಕ್ಕನ ಇಲ್ಲ. ಮದುವೆ ಆದಾಗಿಂತ ರೊಕ್ಕನ ಹೊಳೆವಲ್ತಲೆ, ರೊಕ್ಕ ಭಾಳ ಖರ್ಚಾಗ್ಯಾವಲ್ಲಿ ಮದುವೆಗೆ. ಆಮೇಲೆ ಮದುವೆ ಆದ್ಮೇಲೆ ಭಾಳ ಖರ್ಚಾಗ್ಲಿಕತ್ತಾವಲ್ಲಿ. ಏನು ಮಾಡ್ಬೇಕು? ಹೊರಗೆ ಬಿದ್ರೆ ಖರ್ಚಾಗ್ತಾವಲ್ಲಿ. ಕೈಪಲ್ಯ ತೊಗೋಬೇಕು, EMI ಕಟ್ಟಬೇಕು, ಎಷ್ಟಂತ ಮಾಡ್ಬೇಕಲೆ. ಮಂಚ ಅಂದಮೇಲೆ ಹನಿಮೂನಿಗೂ ರೊಕ್ಕ ಇಲ್ಲ. ನನಗೆ ಏನು ಮಾಡ್ಬೇಕು? ಆಯರಿ ಕೊಟ್ಟಿದ್ದು ರೊಕ್ಕನೂ ಮುಗ್ದಾವಲ್ಲಿ. ಒಂದಿಷ್ಟು ಮಂದಿ ಚಲೋ ಆಯರಿ ರೊಕ್ಕ ಕೊಟ್ಟಾರಪ್ಪ, ಒಂದಿಷ್ಟು ಮಂದಿ ಎಷ್ಟು ಹೊಲಸು ಆಯರಿ ಕೊಟ್ಟಾರಲಿ. ಏನು ಒಂದು 500 ರೂಪಾಯಿ 200 ರೂಪಾಯಿ ಕೊಟ್ಟಾರಪ್ಪ, ಒಬ್ರಿಗೆ 50 ರೂಪಾಯಿ ಕೊಟ್ಟಾರಲಿ. ಹೆಸರು ಬರ್ದಿಲ್ಲಪ್ಪ ಅದ್ರ ಮೇಲೆ. ಏನು ಮಾಡ್ತೀವಿ? ಕಿಟ್ಟ ಸಮಾಧಾನ ಮಾಡ್ಕೊಳ್ಳಿ. ನಾ ಇನ್ನೊಮ್ಮೆ ನಿಂಗೆ ರೊಕ್ಕ ಕೇಳಂಗಿಲ್ಲ. ಅವ್ನು ಬಡಿಲಿ ನನಗೆ ಬಡಿಲಿ, ನನ್ನ ತಪ್ಪಾತ್ಲೆ. ನೀನು ಚಪ್ಪಲ್ ತೊಗೊಂಡು ಬಡಿಲಿ ನನಗೆ. 50 ರೂಪಾಯಿ ಹಾಕಿದವ್ ನಾನಲ್ಲಿ. ತಗೋ 500 ರೂಪಾಯಿ ತಗೋ. ಇದು ನಂದು ಆಯರಿ ಇದು. ನೀ ಚಲೋ ಇರ್ಬೇಕು. ನಿಂದೆಲ್ಲ ಪ್ರಾಬ್ಲಮ್ ಫಿಕ್ಸ್ ಮಾಡ್ಕೊಂಡು. ಸಾರಿ ಕೈಪಲ್ಯ ತೊಂಬರ್ಲಿಕ್ಕೆ ಆಗ್ತದೆ ಇವತ್ತಿನ.